ಬೆಳಗಾವಿ ಭಾಗದ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಈ ವರ್ಷ ಮಳೆ ಕಡಿಮೆ ಆಗುತ್ತಿರುವುದರಿಂದ ಅನೇಕ ಸಮಸ್ಯೆಗಳು ಉಂಟಾಗಿದೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದರು. ಇಂದು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆಯಾಗುವ ಸಾಧ್ಯತೆ ಹೆಚ್ಚಿದೆ. ಜೂನ್ ತಿಂಗಳಲ್ಲಿ ವಾಡಿಕೆ ಅಷ್ಟು ಮಳೆಯಾಗಿಲ್ಲ. ಇದರಿಂದ ಅಂತರ್ಜಲ ಮಟ್ಟ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಮಳೆ ಬಾರದೇ ಇದ್ರೆ ಕಷ್ಟವಾಗಬಹುದು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಚರ್ಚಿಸಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂಬಂಧ ಪ್ಲಾನ್ ಆಪ್ ಆಕ್ಷನ್ ಮಾಡಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿಗಳು ಕಾರ್ಯಗತಗೊಳಿಸುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ಮೀಸಲಿಡಲಾಗುವುದು ಎಂದು ಮಾಹಿತಿ ನೀಡಿದರು. ಇಡಕಲ್ಲು ಮತ್ತೆ ಮಲಪ್ರಭಾ ಈ ಜಲಾಶಯಗಳಿಗೆ ಜಮೀನು ಕೊಟ್ಟವರು 60 ವರ್ಷಗಳಿಂದ ಅವರಿಗೆ ಒಂದು ಕಂದಾಯ ಗ್ರಾಮ ಆಗಿಲ್ಲ ಸರ್. ಅನೇಕ ಗ್ರಾಮಗಳು ಈಗ ಅದಕ್ಕೆ ಅಲ್ವಾ ಈಗ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀವಲ್ಲ. ಈಗ ಕಂದಾಯ ಗ್ರಾಮಗಳನ್ನು ಮಾಡೋದು ಅದೆಲ್ಲ ಇವಾಗ ಅದನ್ನೇ ಎಲ್ಲ ಮಾಡ್ತಾ ಇದ್ವಿ. ಇಷ್ಟು ವರ್ಷ ಆಗಿಲ್ಲ ಅಂತಾನೆ ಈಗ ಮಾಡೋದು. ಬಸವರಾಜ ಬೊಮ್ಮಾಯಿ ಅವರು 79A ಮತ್ತು B ತೆಗೆದು ಲ್ಯಾಂಡ್ ಸೀಲಿಂಗ್ ಲಿಮಿಟ್ಸ್ ತೆಗೆದು ನಿಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಲ್ಲಿ ಸಿದ್ದರಾಮಯ್ಯ ಅವರು CM ಆಗೋಕ್ಕಿಂತ ಮುಂಚೆ ನಾವು ಇದನ್ನು ರಿವರ್ಟ್ ಮಾಡ್ತೇವೆ, ಉಳುವವನಿಗೆ ಒಡೆಯ ಭೂಮಿ ಒಡೆಯ ಅಂತ ಇದ್ದಲ್ಲ, ಅದರದ್ದು ಸ್ಪಿರಿಟ್ ಡ್ಯಾಮೇಜ್ ಆಗ್ತಾ ಇದೆ. ಅದರದ್ದು ಆಗಲಿಲ್ಲ ಸರ್ ಲಾಸ್ಟ್ 3 years. ಈಗ ಯಾರು ಎಷ್ಟು ಬೇಕಾದಷ್ಟು ಜಮೀನು ತಗೋಬೋದು ಅಂತ ಆಗ್ಬಿಟ್ಟಿದೆ. ಹೌದು, ಕೇಂದ್ರ ಸರ್ಕಾರದ ಮಾನದಂಡಗಳ ಅನುಗುಣವಾಗಿ ನಾವು ಕೂಡ ಕಾನೂನು ಮಾಡಬೇಕಾಗತ್ತೆ. ನಾವೇ ಬೇರೆ ಮಾಡಿ ಈಗ ಅವರು ಲ್ಯಾಂಡ್ ಅಕ್ವಿಸಿಷನ್ ಲಾಗಳನ್ನು ಚೇಂಜ್ ಮಾಡಿದ್ರು. ಅದೇ ಪ್ರಕಾರ ಈಗ ನಾವು ಅದಕ್ಕೆ ಸೂಟಬಲ್ ಆಗಿ ನಾವು ಮಾಡ್ಕೋಬೇಕು. ಅದನ್ನ ನೋಡಿ ಮಾಡ್ತೀವಿ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸ್ಪೆಷಲ್ ಗೊತ್ತು. ಟೆನೆನ್ಸಿ ಆಕ್ಟ್. ಈಗ ಅದು ಟೆನೆನ್ಸಿದು ಮೂಲ ಉದ್ದೇಶನೇ ಡಿಫೀಟ್ ಆಗ್ತದೆ ಸರ್. ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್. ಥ್ಯಾಂಕ್ ಯು. ಅಲ್ಲ, ಉಪಮುಖ್ಯಮಂತ್ರಿಯಾಗೆ ಬಂದಿದ್ದೀನಿ. ಮೊನ್ನೆ ಹೋಮ್ ಮಿನಿಸ್ಟರ್ ಸರ್, ಉಪಮುಖ್ಯಮಂತ್ರಿ ಬಂದಿರಿ. ಮುಂದಿನ ಸರಿ ಬರೋ ಈಗ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ, ನನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ನಾವು 2 ವರ್ಷ ಸರ್ಕಾರವನ್ನು ನಡೆಸ್ತೇವೆ. ಭಾಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ನಾವು ಜನಕ್ಕೇನು ಮಾತು ಕೊಟ್ಟಿದ್ವಿಲ್ಲ, ನಾವು ಈಗ ಪ್ರಣಾಳಿಕೆ ನೀವು ರೆಫರೆನ್ಸ್ ತೊಗೊಂಡ್ರಿ. ಪ್ರಣಾಳಿಕೆಯಲ್ಲಿ ನಾವು ಇಂಪಾರ್ಟೆಂಟಾಗಿ ನಾವು ಏನೇನು ಹೇಳಿದ್ದೀವಿ ಅದೆಲ್ಲ ಮಾಡಬೇಕಲ್ವಾ. ಈಗ ಹೆಚ್ಚು ಕಡಿಮೆ ಸುಮಾರು ಮಾಡಿದ್ದೀವಿ. 592 ಭರವಸೆಗಳಲ್ಲಿ ಸುಮಾರು ನಾವು ಹೆಚ್ಚು ಕಡಿಮೆ ಹತ್ತತ್ರ ಬಂದಿದ್ದೀವಿ. ಇನ್ನೆನ್ನೆ 2 ವರ್ಷದಲ್ಲಿ ಈಗ ಅಲ್ಲಿ ಹೆಂಗಿದೆ ಅಂದರೆ ಒಂದು ಹೇಳ್ತೀನಿ ಕೇಳಿ. ಪ್ರಣಾಳಿಕೆ ಬರೆದವನು ನಾನೇ, ಅಧ್ಯಕ್ಷ ಕಮಿಟಿಗೆ. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ 2 ಕ್ಯಾಟಗರಿ ಮಾಡಿದ್ದೀವಿ. ಆ ಶಾರ್ಟ್ ಟರ್ಮ್ ಎಲ್ಲ ಹೆಚ್ಚು ಕಡಿಮೆ ಮುಗಿಸಿದ್ದೀವಿ ನಾವು. ಲಾಂಗ್ ಟರ್ಮ್ ಇದ್ದಾವಲ್ಲ ಅವುಗಳನ್ನ ನಾವು ಈಗ ಪ್ರಾರಂಭ ಮಾಡಿ, ಕೆಲವು ಪ್ರಾರಂಭ ಆಗಿದ್ದಾವೆ, ಕೆಲವು ಆಗಿಲ್ಲ. ಅವೆಲ್ಲ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಮ್ಯಾನಿಫೆಸ್ಟೋದಲ್ಲಿ ಅತ್ಯಂತ ಸವಾಲು ಅಂತ ಅನ್ಸೋದು ಯಾವುದು ಮಾಡಬಹುದು ಅಥವಾ ಅದ್ರ ಭಾಳ ಡಿಫಿಕಲ್ಟ್? ನಾವು ಬೇಕಾದಷ್ಟಿದೆ. ಈಗ ಇರಿಗೇಷನ್ ಪ್ರಾಜೆಕ್ಟ್ಸ್, ಇಂಡಸ್ಟ್ರೀಸ್, UKP ಅವೆಲ್ಲ ಸುಮಾರು ಇರಿಗೇಷನ್ ಪ್ರಾಜೆಕ್ಟ್ಸ್ ಇದೆ. ನಮಗೆ ಇರಿಗೇಷನ್ ಆಗಿಬಿಟ್ರೆ ದಿ ಪರ್ಸೆಂಟೇಜ್ ಆಫ್ ಇರಿಗೇಟೆಡ್ ಲ್ಯಾಂಡ್ ಈಸ್ ಇನ್ಕ್ರೀಸ್ಡ್, ಎಕಾನಮಿ ಆಟೋಮ್ಯಾಟಿಕ್ಕಾಗಿ ಆಗುತ್ತೆ. ಅದಕ್ಕೆ ನಾವು ಫೋಕಸ್ ಮಾಡ್ತೀವಿ. ಅದು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಪ್ರಪೋಸಿಷನ್. ಲೆಟ್ ಮಿ ಅಡ್ಮಿಟ್ ದಟ್. ಸೆಂಟ್ರಲೈಸೇಷನ್ ಆಫ್ ಇಂಡಸ್ಟ್ರೀಸ್ ಒಂದು ಸರ್. ಈಗ ಬೆಂಗಳೂರು ಸುತ್ತಮುತ್ತ ಇಂಡಸ್ಟ್ರಿಯಲೈಸೇಷನ್ ಇವತ್ತು ನೋಡ್ರಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ತಿರುಪತಿಯಲ್ಲಿ 2nd largest ಇಂಡಸ್ಟ್ರಿಯಲ್ ಏರಿಯಾ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್,
ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.